ನಮಸ್ತೆ. ಬೆಂಗಳೂರಿನಿಂದ ನನ್ನ ಅಭಿಮಾನಿ ಕೇಳಿದ ಆಧ್ಯಾತ್ಮ ಪ್ರಶ್ನೆಗೆ ಉತ್ತರ. ಗುರುವೇ, ಸಾಂಸಾರಿಕ ಜೀವನದಲ್ಲಿ ಇರೋರು ಮಹಿಳೆ ಆಗಲಿ ಅಥವಾ ಪುರುಷ ಆಗಲಿ ಆಧ್ಯಾತ್ಮ ಸಾಧನೆಯನ್ನ ಮಾಡುವಾಗ ಸತ್ಪುರುಷರು, ಸನ್ಯಾಸಿಗಳು, ಯೋಗಿಗಳು ಅಂತ ಏನು ಹೇಳ್ತೀವಿ, ಅವರಿಗೆ ಆಗುವ ಅನುಭವಗಳು ಏನಕ್ಕಾಗೋದಿಲ್ಲ? ಏನು ಕೇಳಿದ್ದಾರೆ? ಒಳ್ಳೆ ಪ್ರಶ್ನೆ. ಸಂಸಾರ ಜೀವನ ಅಂತನ್ನೋದೇ ಒಂದು ಬಂಧನ. ಗಂಡ ಹೆಂಡತಿ, ಮಾವ ಅತ್ತೆ, ಅಮ್ಮ ಅಪ್ಪ, ಅಣ್ಣ ತಂಗಿ, ಅಕ್ಕ ತಂಗಿ, ಅಕ್ಕ ತಮ್ಮ, ಮತ್ತೆ ಸಮಾಜ, ಇದರೊಡನೆ ನಾವು ಕೂಡಿ ಬಾಳಬೇಕು. ಇಲ್ಲಿ ಒಂದೊಂದು ದೇಹದ ಒಳಗಡೆನೂ ಒಂದೊಂದು ಆತ್ಮ ಇದೆ. ಒಂದೊಂದು ಆತ್ಮವು ಜನ್ಮಜನ್ಮಾಂತರದಲ್ಲಿ ಏನೇನು ಅವರ ಜೀವನದಲ್ಲಿ ಘಟನೆಗಳು ನಡೆದಿದೆ, ಪಾಪಕರ್ಮಗಳು, ಪುಣ್ಯಕರ್ಮಗಳು, ಅವಷ್ಟನ್ನುವೇ ಹೊತ್ಕೊಂಡು ಈ ಜನ್ಮದಲ್ಲಿ ಆತ್ಮ ಅಮ್ಮನ ದೇಹದೊಳಗೆ, ಅಪ್ಪನ ದೇಹದೊಳಗೆ, ಅಣ್ಣನ ದೇಹದೊಳಗೆ, ಗಂಡನ ದೇಹದೊಳಗೆ, ಹೆಂಡತಿ ದೇಹದೊಳಗೆ, ಹಾಗೆ ನಿಮ್ಮೊಡನೆ ಯಾರ್ಯಾರು ಇರ್ತಾರೆ ಅವ್ರ ದೇಹದೊಳಗೆಲ್ಲ ಒಂದೊಂದು ಆತ್ಮಗಳು ಪೂರ್ವ ಜನ್ಮದ ಪ್ರೇರಣೆಗಳು, ಆಸೆಗಳು ಎಲ್ಲ ಹೊತ್ಕೊಂಡ್ ಬಂದಿರ್ತಾರೆ. ಈ ಸಂಸಾರ ಜೀವನ ಅಂತ ಅನ್ನೋದೇ ಒಂದು ಸ್ಯಾಕ್ರಿಫೈಸ್. ನಮ್ಮನ್ನು ನಾವು ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದೇ ಸಂಸಾರ ಜೀವನ, ಅರ್ಪಣಿಸೋದು. ನನ್ನ ಅಭಿಲಾಷೆಗಳು ಎಷ್ಟೇ ಇರಲಿ, ಏನೇ ಇರಲಿ, ನಾನು ಅದನ್ನು ಪೂರೈಸ್ಕೋಬೇಕು ಅಂತ ನೆನೆಸುವಷ್ಟೊತ್ತಿಗೆ ನನ್ನ ಜೊತೆಗಿರೋರಿಗೆ ಮನಸ್ಸಿನಲ್ಲಿ ಏನು ಆಸೆಗಳಿದೆ ಅದನ್ನೆಲ್ಲ ನಾನು ನೆರವೇರಿಸಬೇಕಾಗತ್ತೆ. ನನ್ನಲ್ಲಿ ಜನ್ಮ ಜನ್ಮಾಂತರದಲ್ಲಿ ನಾನು ಏನು ಪುಣ್ಯಗಳು ಮಾಡಿದ್ದೀನಿ ಅದರ ಪ್ರಕಾರ ಈ ಜನ್ಮದಲ್ಲಿ ಆಧ್ಯಾತ್ಮದಲ್ಲಿ ನನಗೆ ಏನೋ ಆಸೆ ಆಗಿ ನಾನು ಆಧ್ಯಾತ್ಮದ ಸಾಧನೆಯಲ್ಲಿ ನಾನು ತೊಡಕೊಂಡಿದ್ದೀನಿ. ಆದರೆ ನೀವು ಇಂಡಿಪೆಂಡೆಂಟ್ ಆಗಿ ಆಧ್ಯಾತ್ಮ ಸಾಧನೆ ಮಾಡ್ತೀನಿ ಅಂತಂದ್ರೆ ನಿಮ್ಮ ಮನಸ್ಸೊಳಗಡೆ ಯಾವುದೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇರಬಾರ್ದು. ನೀವೇನು ಸನ್ಯಾಸಿ ಅಲ್ಲ, ಸಂಸಾರದಲ್ಲಿದ್ದೀರಿ. ನಿಮ್ಮ ಮಗನೋ ಮಗಳೋ ಏನು ಆಸೆ ಪಟ್ಟು ಕೇಳ್ತಾರೆ ಅದನ್ನು ನೀವು ಕೊಡಿಸ್ಬೇಕಾಗತ್ತೆ. ತಾಯಿ ತಂದೆ ಅಭಿಲಾಷೆಗಳು. ಸೊ ನಿಮಗೆ ಎಲ್ಲ ಬೇಡ, ನೀವು ದೇವರ ಹತ್ರದಲ್ಲಿದ್ದೀರಾ, ಆದ್ರೆ ನಿಮ್ ಜೊತೆಗಿರೋರೆಲ್ಲ ನಿಮ್ಮಂಗಿಲ್ವಲ್ಲ. ಸೊ ಅವರನ್ನು ಬಿಟ್ಟು ನೀವು ಬಾಳಕ್ಕಾಗಲ್ವಲ್ಲ, ಅವರಿಗೋಸ್ಕರ ನೀವು ದುಡಿಲೇಬೇಕಲ್ಲ. ಸೊ ನೀವೇನು ಅವ್ರಿಗೋಸ್ಕರ ನೀವು ದುಡಿಮೆ ಮಾಡ್ತೀರಾ, ನಿಮ್ಮ ಜೀವನವನ್ನ ಸ್ಯಾಕ್ರಿಫೈಸ್ ಮಾಡ್ತೀರಾ, ಜೊತೆಗೆ ಆಧ್ಯಾತ್ಮ ಸಾಧನೆಯನ್ನು ನೀವು ಮಾಡ್ತಿರ್ತೀರಾ. ಆಧ್ಯಾತ್ಮ ಸಾಧನೆಗಳಲ್ಲಿ ಅನುಭವಗಳು ಆಗತ್ತೆಯೇ ಹೊರತು ಪರಿಪೂರ್ಣವಾದ ಅನುಭವಗಳು ಆಗೋದಿಲ್ಲ. ಯಾಕೆಂದ್ರೆ ಇನ್ನೊಬ್ಬರಿಗೋಸ್ಕರ ನೀವು ದುಡಿಮೆ ಮಾಡುವಾಗ ಒಳ್ಳೆಯದು ಕೆಟ್ಟದ್ದು ಘಟನೆಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪಾಪ ಕಾರ್ಯಗಳು, ಪುಣ್ಯ ಕಾರ್ಯಗಳು ನಡೆಯುತ್ತೆ. ಸೊ ಬೇರೆಯವರು ಮನಸ್ಸಿಗೆ ನೀವು ಸ್ಪಂದಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ಅವರ ಆಸೆಗಳನ್ನ ನೀವು ಹೊತ್ಕೋತೀರಾ. ನಿಮಗೆ ಆಸೆ ಇದೆ ಇಲ್ಲ, ಆದ್ರೆ ಅವರ ಆಸೆಗಳನ್ನೆಲ್ಲ ನೀವು ಹೊತ್ಕೊಂಡು ನೀವೇನು ದುಡಿಮೆ ಮಾಡ್ತೀರಾ, ಕಾರ್ಯಗಳು ಮಾಡೋದಕ್ಕೆ ಶುರು ಮಾಡ್ತೀರಾ, ಆವಾಗ ನಿಮ್ಮ ಮನಸ್ಸಿನ ಭಾವನೆಗಳೆಲ್ಲ ಚೇಂಜ್ ಆಗುತ್ತೆ. ನೀವು ಏನೇ ಸಾಧನೆ ಮಾಡಿ ಮನಸ್ಸನ್ನು ನಾನು ಕಾಮಾಗಿಟ್ಕೋತೀನಿ ಅಂತ ಹೇಳಿದ್ರು ಸಹ ನಿಮ್ಮ ಕೂಡ ಇರೋ ಜನಗಳಿಗೆ ಏನು ಆಸೆಗಳನ್ನು ಹೊತ್ಕೊಂಡ್ಬಂದಿರ್ತಾರೆ ಅದನ್ನು ನೆರವೇರಿಸೋದಕ್ಕೆ ನೀವೇನು ಒದ್ದಾಡ್ತೀರಾ, ಆ ಒದ್ದಾಟದಲ್ಲಿ ಆಗುವ ಏರುಪೇರುಗಳು ನಿಮ್ಮ ಮನಸ್ಸಿನಲ್ಲಿ ಅದು ಭಾವನೆಗಳಾಗಿ ರೆಕಾರ್ಡ್ ಆಗುತ್ತೆ. ನೀವು ಧ್ಯಾನ ಮಾಡಕ್ ಹೋದಾಗ 100% ಪರ್ಫೆಕ್ಟ್ ಆಗಿ ಮನಸ್ಸು ಪರಿಶುದ್ಧವಾಗಿಲ್ಲದೆ ಹೋದ್ರೆ ಈ ಆಧ್ಯಾತ್ಮ ಅನುಭವಗಳು ಖಂಡಿತವಾಗ್ಲೂ ನಿಮಗೆ ಜರುಗೋದಿಲ್ಲ, ನಡೆಯಲ್ಲ. ಸೊ ಅದರಿಂದ ಏನೇ ಆಧ್ಯಾತ್ಮ ಅನುಭವಗಳು ನಿಮಗೆ ಆದ್ರೂ
ಈ ಸಂಸಾರ ಜೀವನ ನನಗೆ ಬೇಡ ಅಂತ ಹೇಳಿ ಎಲ್ಲ ತೊರೆದು ಈ ಬಂಧನದಿಂದ ಬಿಡುಗಡೆ ಆಗಿ ಆಸೆಗಳನ್ನು ನಿರ್ಮೂಲ ಮಾಡಿ ಭಗವಂತ ಒಬ್ಬನೇ ಸತ್ಯ ಹಾಗೆ ಅಂತ ಭಗವಂತನ ಮೇಲೆ ಮನಸ್ಸನ್ನು ಹಾಕಿ ಭಗವಂತನ ಹುಡುಕಾಡೋ ಒಂದು ಪ್ರೇರಣೆಯಲ್ಲಿ ತನ್ನ ತೊಡಕೊಂಡಿರೋ ಸನ್ಯಾಸಿಗಳು, ಸಾಧುಗಳು, ಸಿದ್ಧರುಗಳು, ಯೋಗಿಗಳು ಇವರುಗಳಿಗೆ ಆಗುವ ಅನುಭವ ಖಂಡಿತವಾಗ್ಲೂ ಸಂಸಾರಿಗಳಿಗೆ ಆಗೋದಿಲ್ಲ. ಯಾಕೆಂದ್ರೆ ಅವರಿಗೆ ಏನೇ ಕಮಿಟ್ಮೆಂಟ್ ಇಲ್ಲ, ಯಾವುದೇ ಭಾಸಗಳಿಲ್ಲ, ಬಂಧನಗಳಿಲ್ಲ. ನೀವು ಏನೇ ಒಳ್ಳೆಯರಾಗಿದ್ದು ಸನಾತನ ಧರ್ಮದ ರೀತಿಯಾಗಿ ನೀವು ಬಾಳ್ತೀರಿ ಅಂತಂದ್ರೂ ನಿಮ್ಮ ಕೂಡ ಇರೋ ಜನಗಳಿಗೆ, ಸಂಘದವರಿಗೆ ಬೇಕಾಗಿರೋದನ್ನ ಪಡೆಯೋದಕ್ಕೋಸ್ಕರ ನೀವೇನು ಹೋರಾಟ ಮಾಡ್ತೀರಾ, ಆ ಹೋರಾಟದಲ್ಲಿ ಆಗುವ ಘಟನೆಗಳು ಬೇರೆ 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 ತರದಲ್ಲಿ ತಲೆಯಲ್ಲಿ ರೆಕಾರ್ಡ್ ಆಗುತ್ತೆ. ಅದು ನಿಮ್ಮ ಆಧ್ಯಾತ್ಮ ಸಾಧನೆಯನ್ನು ಮಾಡೋದಕ್ಕೆ ಅಡಚಣೆಯನ್ನ ತಂದುಕೊಡುತ್ತೆ. ಆದರೂ ಸಂಸಾರ ಜೀವನದಲ್ಲಿ ಸನ್ಯಾಸಿ ತರ ನೀವು ಬಾಳೋದಕ್ಕೆ ಬೇರೆಯವರಿಗೋಸ್ಕರ ನೀವು ಎಟ್ಟೇ ದುಡಿದ್ರು ನಿಮ್ಮ ಮನಸ್ಸಿನಲ್ಲಿ ಏನೇ ಆಸೆಗಳಿಲ್ದೇನೆ ಅನ್ಸೆಲ್ಫಿಶ್ ಸರ್ವಿಸ್ ಅಂತೀವಿ, ಕರ್ಮಯೋಗ. ಆ ಕರ್ಮಯೋಗ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಆ ಸನ್ಯಾಸಿಗಳಿಗೆ, ಸಿದ್ಧರುಗಳಿಗೆ, ಸಾಧುಗಳಿಗೆ ಸಿಕ್ಕಿದ್ದು ನಿಮಗೆ ಸಿಗತ್ತೆ. ನಾವು